ಒಡೆಯರು ಹೊಸ ಹೊಸ ಡಿಸೈನ್. ಇವಾಗ ನೀವು ಒಂದು ಚೈನೆ ತಗೊಂಡ್ರೆ ವರ್ಷ ಹೊಸ ಡಿಸೈನ್ ಬರ್ತಿರುತ್ತಂತೆ. ಸೊ ಹಂಗಾಗಿ ಇದು 600-700 ವರ್ಷ ಹಿಂದೆ ಇರೋ ಡಿಸೈನು ಓಲ್ಡ್ ಫ್ಯಾಷನ್ ಆಗೋಗಿದೆ. ಇವತ್ತಿನ ಡಿಸೈನ್ ಮಾಡ್ಸೋಣ ಅಂತೇಳಿ ಅದನ್ನ ಸಂಪೂರ್ಣ ಬಿಡಿಸಿ ಈಗ ನಾವೇನು ನೋಡ್ತಾ ಇದೀವಲ್ಲ ಅದು 200 year old ನ್ಯೂಲಿ ಡಿಸೈನ್. ಓಲ್ಡ್ ಒಂದೇ ನ್ಯೂಲಿ ಡಿಸೈನ್ಡ್ ಸಿಂಹಾಸನ ಮತ್ತು ಅಂಬಾರಿ. ಬಟ್ ಒರಿಜಿನಲ್ 800 ವರ್ಷ 75 ಜನ ಮರಿ ಸಾಮಂತರಿದ್ರು. ಇಮ್ಯಾಜಿನ್. ಕೆಂಪೇಗೌಡರಿಗೆ ಆಗ 68-69 ಸಾಮಂತರಿದ್ರು. ಕೆಂಪೇಗೌಡರು ಒಬ್ರು ಸಾಮಂತರು. ಕೆಂಪೇಗೌಡರು ಕೆಳಗೊಂದು 70 ಜನ, ಮೈಸೂರವ್ರ ಕೆಳಗೊಂದು 75 ಜನ, ಅಂದ್ರೆ 200 into ಒಂದು 3-4 ಸಾವಿರ ಜನ ಸಾಮಂತರು. ಈ ಟ್ಯಾಕ್ಸ್ ಅನ್ನೆಲ್ಲ ತಗೊಂಡು ಅವತ್ತು ವಿಜಯದಶಮಿ ದಿನ ಕೊಡ್ಬೇಕಾಗಿತ್ತು. 10,000 ಕುರಿಗಳನ್ನು ಕಡಿತಾ ಇದ್ರು. ಕೋಣನೇ 4,500 ಕೋಣ ಕಡಿತಾ ಇದ್ರು ಅಂದ್ರೆ ಇಮ್ಯಾಜಿನ್ ಮಾಡಿ ಎಷ್ಟು ಜನ ಊಟ ಮಾಡ್ತಾ ಇದ್ರು. ಅದು ದಸರಾ ವೈಭವ ಅಂದ್ರೆ ಅದು ದಸರಾ, ಅದು ವೈಭವ. ಅಂಥ ವೈಭವಯುತವಾಗಿತ್ತು ದಸರಾ. ಆರ್ಮಿ, ನೇವಿ, ಏರ್ಫೋರ್ಸ್, NCC ಎಲ್ಲ ನಮ್ಮ ಶಕ್ತಿ ಪ್ರದರ್ಶನ ತಾನೇ ಅದು. ಈ ಶಕ್ತಿ ಪ್ರದರ್ಶನ ನಮ್ಮಲ್ಲಿ ಈಗಲೂ ಈಗಿಲ್ಲ, ಈಗ ಬಿಡಿ, ಈಗ ಬೇರೆ ತಾನೆ. ಆಗ ನಡೀತಾ ಇತ್ತು ವಿಜಯನಗರದ ಕಾಲದಲ್ಲಿ. ನಮ್ಮ ಹತ್ರ ಇಷ್ಟು ಸೈನ್ಯ ಇದೆ ತೋರಿಸಿ ಇಷ್ಟು ಕಪ್ಪ ಅಂತ ಕೊಟ್ಟು ಇಷ್ಟು ಕೊಟ್ಬಿಡ್ಬೇಕಾಗಿ ಟ್ಯಾಕ್ಸ್ ಇದೆಲ್ಲ ಮಾಡಿ ಅದೆಲ್ಲ ಒಪ್ಪಿಸ್ಕೊಟ್ರು. ಅವಾಗ ಈಗ ಮಹಾನವಮಿ ದಿಬ್ಬದ ಮೇಲೆ 2 ಫ್ಲೋರ್ ಬಿಲ್ಡಿಂಗ್ ಇತ್ತು, ಅಲ್ಲಿ ಕೂತ್ಕೋತಾ ಇದ್ರು ಇವರೆಲ್ಲ. ಅಲ್ಲಿ ಕಲೆಕ್ಟ್ ಆಗ್ತಾ ಇತ್ತು ವರ್ಷದ ಟ್ಯಾಕ್ಸ್. ಕೆಂಪೇಗೌಡರಿಗೆ ಉಪಯೋಗಿಸ್ತಾರೆ. ಇಲ್ಲಿ ಇದರಲ್ಲಿ ಬರುವಂತ ಉತ್ಪತ್ತಿಯನ್ನ, ಇನ್ಕಮ್ನ ತಗೊಂಡು ಬೆಂಗಳೂರು ಕಟ್ಟು. ನೀವು ಕೈಯಾರ ಕಿಯಣ್ಣರೇ ಅಂತ ಒಬ್ಬ ಕವಿ ಇದ್ದಾರೆ ಕನ್ನಡದಲ್ಲಿ. ಅವರು ಒಂದು ಕನ್ನಡದಲ್ಲಿ ಒಂದು ಪದ್ಯ ಬರೆದಿದ್ದಾರೆ. ಆ ಪದ್ಯದಲ್ಲಿ 2 ಲೈನ್ ನಾನು ಹೇಳ್ತೀನಿ. ಬೀದರ ಜಿಲ್ಲೆಯ ಸೀಬೆಯ ಹಣ್ಣು, ಬೆಂಗಳೂರಿನ ಸೇಬಿನ ಹಣ್ಣು. ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾವ್ಯಾವ ಊರಲ್ಲಿ ಏನೇನು ಹಣ್ಣು ಸಿಗುತ್ತೆ ಅಂತ ಅವ್ರು ಬರ್ದಿದ್ದಾರೆ. ಅದರಲ್ಲಿ ಬೀದರ್ ಜಿಲ್ಲೆಯಲ್ಲಿ ಸೀಬೆ ಹಣ್ಣು ತುಂಬಾ ಟೇಸ್ಟ್ ಆಗಿರೋದು, ಬೆಂಗಳೂರಲ್ಲಿ ಸೇಬಿನ ಹಣ್ಣು ತುಂಬಾ ಟೇಸ್ಟಿ ಅಂತ ಬರೀತಾರೆ. ಎಲ್ಲಿತ್ತು ಬೆಂಗಳೂರಲ್ಲಿ ಸೇಬು? ಆಮೇಲೆ ಕೆಂಗೇರಿಲಿ ಆಪಲ್ ಫಾರ್ಮ್ ಸಿಕ್ತು. ಆಗಲ್ವಲ್ಲ, ಆ ಸಂಪತ್ತು ನಮ್ಮ ಹತ್ರ ಇಲ್ಲ. ಸೊ ಅದ್ರ ಮಿನಿಯೇಚರ್ ಇಲ್ಲೂ ಮಹಾರಾಜರು ಕೂತ್ಕೊಂಡು 75 ಪಾಳೆಗಾರರ ಹತ್ರ ದುಡ್ಡು ತಗೊಳ್ಳೋದು ವಿಜಯದಶಮಿ ದಿನ, ಅದೆಲ್ಲ ನಡೀತಾ ಇದೆ. ಇದೆಲ್ಲ ನಡೆದು ಇದೆಲ್ಲ ಆಗುತ್ತೆ. ಆಮೇಲೆ ಅವ್ರು 9ನೇ ರಾಜರು ಆಗ್ತಾರೆ. ಆಮೇಲೆ 14, 15, 16 ಆದ್ಮೇಲೆ 1724 ಆದ್ಮೇಲೆ 1674 to 1704 ಒಂದು ಬಹಳ ಕ್ರೂಷಿಯಲ್ ಟೈಮ್, ಅಂದ್ರೆ ಒಳ್ಳೆ ಟೈಮ್ ಬರುತ್ತೆ. ಚಿಕ್ಕದೇವರಾಜ ಒಡೆಯರು ಅಂತ ಬಹಳ ಪರಾಕ್ರಮಿಯಾದಂಥ ಮಹಾರಾಜ ಮೈಸೂರಿಗೆ ಬರ್ತಾರೆ. ಅವರು ಬಹಳ ದೊಡ್ಡ ಪರಾಕ್ರಮಶಾಲಿ. ದಕ್ಷಿಣದಲ್ಲಿ ಎಷ್ಟು ದೊಡ್ಡ ಪರಾಕ್ರಮಿ ಅಂತಂದ್ರೆ ಔರಂಗಜೇಬ ಇವರ ಸ್ನೇಹವನ್ನು ಬಯಸಿ ಫ್ರೆಂಡ್ಶಿಪ್ ಮಾಡ್ಕೊಂಡಿರ್ತಾರೆ. ದಿಲ್ಲಿ ದೊರೆ ಔರಂಗಜೇಬ, ಇಲ್ಲ ನೀವು ನನ್ನ ಲೆವೆಲ್ಗಿದ್ದೀರಾ, ನಿಮ್ಗೆ ರಾಜ ಜಗದೇವ ಅಂತ ಬಿರುದು ಕೊಡ್ತೀನಿ, ನನ್ನ ಸಿಂಹಾಸನ ಕೊಡ್ತೀನಿ, ನನ್ನ ಲೆವೆಲ್ ನೀವು ದಿಲ್ಲಿಗೆ ಬಂದಾಗ, ಸೊ ನಾನು ನಿಮ್ಮ ಫ್ರೆಂಡು ಅಂತ. ನಾವು ನೀವು ಜಗಳ ಬೇಡ. ಅವ್ರ ಹತ್ರ ಬೆಂಗಳೂರನ್ನ 1678 ಅಲ್ಲಿ 3 ಲಕ್ಷ ರೂಪಾಯಿ ಕೊಟ್ಟು ತಗೊಂಡಿದ್ದು ಇವರೇನೆ, ಚಿಕ್ಕದೇವರಾಜ. ಇದನ್ನ ತಾಯಿ ಚಾಮುಂಡೇಶ್ವರಿಗೆ ಅರ್ಪಣೆ ಮಾಡಿದ ದಸರಾನ. ಅಲ್ಲಿಂದ 1800 ಈಚೆಗೆ ಇದು ಭಕ್ತಿಪೂರ್ವಕವಾಗಿ ಇಲ್ಲಿವರೆಗೂ ದಸರಾ ನಡ್ಕೊಂಡ್ ಬರ್ತಾ ಇದೆ. ನಾವು ಟ್ಯಾಕ್ಸ್ ಕಲೆಕ್ಟ್ ಮಾಡೋ ಸಿಸ್ಟಮ್ ಎಲ್ಲ ಅಲ್ಲಿಗೆ ಮುಗಿದೋಗಿ, ಅದೆಲ್ಲ ಮುಗಿದೋಗಿ 1700ಕ್ಕೆ ಮುಗಿದೋಗಿರುತ್ತೆ ಅಂತ ಇಟ್ಕೊಳ್ರಿ. ಇಲ್ಲಿಂದ ಕುಮಾರರಾಮ್ನಿಂದ ಶುರುವಾಗಿ ಟ್ಯಾಕ್ಸ್ ಕಲೆಕ್ಷನ್ ಮಾಡೋದೆಲ್ಲ 1700ಕ್ಕೆ ಮುಗಿದು 1800 ಈಚೆಗೆ ಈಗ ನಾವೇನ್ ಮಾಡ್ತೀವಿ, ಭಕ್ತಿ ಒಂದೊಂದು ದಿನಕ್ಕೆ ಒಂದೊಂದು ತಾಯಿನ ಪೂಜೆ ಮಾಡ್ತೀವಿ ಅಲ್ವಾ. ಕೂಷ್ಮಾಂಡ ಅಂತೆ, ಸರಸ್ವತಿ ಅಂತೆ, ದುರ್ಗೆ ಅಂತೆ ಎಲ್ಲ ಮಾಡ್ಕೊಂಡು ಈಗ ಬರ್ತೀವಿ. ಸೊ ಇವತ್ತು ಇದು ಒಂಥರ ಪೀಸ್ಫುಲ್ ಆಗಿ ಇವತ್ತಿನ ದಸರಾ ಅಂದ್ರೆ ಅದು ಅಲ್ಲಿ 1800 1947 ಹಂಗ್ ಬಂದು ಈಗ ಪ್ರಜಾಪ್ರಭುತ್ವ ಬಂದ್ಮೇಲೆ ದಸರಾ ಇನ್ನೂ ಒಂಥರ ನಡೆಯುತ್ತೆ. ಈಗ 2 ತರ, ಇದು ಚೆನ್ನಾಗಿ ತಿಳ್ಕೊಳ್ಳಿ. ಈಗ ನಾಡ ಹಬ್ಬ ಅಂತಂದ್ರೆ ನಾವು ಮಾಡೋದು, ಸರ್ಕಾರದವ್ರು ಮಾಡೋದು. ಏನ್ ನಾಡ ಹಬ್ಬ ಅಂದ್ರೆ ಯುವ ದಸರಾ, ಕೃಷಿ ಮೇಳ, ಎಕ್ಸಿಬಿಷನ್, ರೈತ ಮೇಳ 10 ದಿನ ನಡೆಯುತ್ತೆ. ಇದು ನಾಡ ಹಬ್ಬ. ದಸರಾ ಅಂದ್ರೆ ಅರಮನೆಯವ್ರು ಮಾಡೋದು ಖಾಸಗಿ ಕಾರ್ಯಕ್ರಮ, ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ. ನಮ್ಗೆ ಅವ್ರೇನು ಸೇರ್ಸೋದು ಇಲ್ಲ, ಅವ್ರು ಬಿಟ್ಕೊಳ್ಳೋದು, ನಾವು ಹೋಗಲ್ಲ. ಅವ್ರು ಶಾಸ್ತ್ರೋಕ್ತವಾಗಿ ಆವತ್ತು ಏನ್ ಮಾಡ್ತಾ ಇದ್ರಲ್ಲ ಅದನ್ನ ಅವ್ರು ಅರಮನೆ ಒಳಗಷ್ಟೇ ಮಾಡ್ಕೊಂಡ್ಬರ್ತಾರೆ. ಕೊಟ್ಟವ್ರು ಇವತ್ತು ಗಾಂಧಿನಗರದ ಅವ್ರ ವಂಶಸ್ಥರು ಇದ್ದಾರೆ, ಶಂಕರ ಭಟ್ರು ಅಂತ, ಕಾಶಿಯಿಂದ ಬಂದಂತವ್ರು. ಅವ್ರ ವಂಶಸ್ಥರು ಇವತ್ತುಗಳಿದ್ದಾರೆ, ನಾನು ಹೋಗಿ ಮಾತಾಡ್ಸಿದ್ದೀನಿ. ರಾಜ ಮಾರ್ಕೆಟ್ ಸರ್ಕಲ್ ಅಲ್ಲಿ ಕೆಂಪೇಗೌಡರು 4 ಜೊತೆ ಎತ್ತುಗಳನ್ನ ರಾಜ ಮಾರ್ಕೆಟ್ ಸರ್ಕಲ್ ಅಲ್ಲಿ ಪೂಜೆ ಮಾಡಿ 4 ದಿಕ್ಕಿಗೆ ಕಳಿಸ್ತಾರೆ, ಉತ್ಕೊಂಡು ಹೋಗಿ.
ಅವು ಎಷ್ಟು ದೂರ ಉತ್ಕೊಂಡು ಹೋಗುತ್ತೆ ಅದಕ್ಕೆ ಒಂದು ಕೋಟೆ ಕಟ್ತಾರೆ. ಅದೇ 4 ದಿಕ್ಕಿ 4 ಗೇಟ್ಗಳು, ಹಲಸೂರು ಗೇಟು, ಕೆಂಗೇರಿ ಗೇಟು, ಕೋಟೆ ಗೇಟು, ಯಲಹಂಕ. ಕೋಟೆ ಇಲ್ಲೊಂದು ಕೋಟೆ ಕಟ್ಕೋತಾರೆ, ತಾವೊಂದು ಕೋಟೆ ಕಟ್ತಾರೆ. ಇವು ಕಲಾಸಿಪಾಳ್ಯ ಫೋರ್ಟ್ ಅವರೇ ಕಟ್ಟಿದ್ದು, ಮಣ್ಣಿನ ಗೋಡೆ, ಆಮೇಲೆ ಅದು ಕಲ್ಲಿನ ಗೋಡೆ. ಕೆಂಪೇಗೌಡರು ಇದನ್ನು ಕಟ್ಟಿದಾಗ ಕೆಂಪೇಗೌಡರು ಬೆಂಗಳೂರು ಕಟ್ಟಕ್ಕೆ ಏನಪ್ಪ ಕಾರಣ ಅಂತಂದ್ರೆ, ಅವರು ತಮ್ಮ ತಂದೆಯಾಗಿದ್ದಂತ ಕೆಂಪನಂಜೇಗೌಡರ ಜೊತೆಗೆ ದಸರಾ ನೋಡಕ್ಕೆ ವಿಜಯನಗರಕ್ಕೆ ಹೋಗ್ತಾ ಇರ್ತಾರೆ. ಕೆಂಪನಂಜೇಗೌಡರು ವಿಜಯನಗರ ಸಾಮಂತರಲ್ವೇ, ಆದ್ರೆ ಈಸ್ ಎ ವೆರಿ ಬಾರ್ನ್ ಫೈಟರ್. ಕೃಷ್ಣದೇವರಾಯ ಭಾಗವಹಿಸಿದ ಅಷ್ಟು ಯುದ್ಧಗಳಲ್ಲಿ ಭಾಗವಹಿಸಿದ ಕೀರ್ತಿ ಕೆಂಪೇಗೌಡರ ತಂದೆ ಕೆಂಪನಂಜೇಗೌಡರು ಬರುತ್ತೆ. ಅವ್ರ ಜೊತೆಲೇ ಇದ್ದು ಯುದ್ಧ ಮಾಡಿದ್ರು. ಹಂಗಾಗಿ ಕೃಷ್ಣದೇವರಾಯ ಅವರಿಗೆ ಅಮರನಾಯಕ ಅಂತ ಬಿರುದು ಕೊಟ್ಟಿದ್ದ. ಅಮರನಾಯಕ ಅಂತಂದ್ರೇನು? ವಿತೌಟ್ ಮೈ ಪರ್ಮಿಷನ್ ಯು ಕ್ಯಾನ್ ಲೇ ಎ ಸ್ಟೋನ್ ಇನ್ಸ್ಕ್ರಿಪ್ಷನ್, ನಿನ್ನ ಹೆಸರಲ್ಲಿ ನೀನು ಕಲ್ಲು ಹಾಕಿಸ್ಕೋಬಹುದು. ಬೇರೆ ಎಲ್ಲೂ ಅವ್ರ ಹೆಸರಲ್ಲಿ ಅವರ ಅನುಮತಿ ಇಲ್ಲದೆ ಒಂದು ಕಲ್ಲು ಆ ಕಡೆ ಈ ಕಡೆ ತೆಗಿಯಂಗಿರ್ಲಿಲ್ಲ. ಆದ್ರೆ ಇವ್ರಿಗೆ ಫ್ರೀಡಮ್ ಕೊಟ್ಟಿದ್ದ. ಸೊ ಇವರು ಕೆಂಪೇಗೌಡರು ಚಿಕ್ಕ ಮಗ ಆಗಿದ್ದಾಗಲಿಂದಾನು ಹೋಗಿ ನೋಡ್ತಾ ಇರ್ತಾರೆ. ಅವ್ರಿಗೆ ಆಗ್ಲೇನೆ ನಾನು ಇಂಥದ್ದೊಂದು ಊರು ಕಟ್ಟಬೇಕು ಅಂತ ಅವ್ರ ಮನಸ್ಸಲ್ಲಿ 1529